ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಸೈಬರ್ ವಂಚನೆಯ ಪ್ರಕರಣ ದಿನೇ ದಿನೇ ಹೆಚ್ಚಾಗುತ್ತಿದೆ. ಕಳೆದ 20 ದಿನಗಳ ಅಂತರದಲ್ಲಿ ಬೆಂಗಳೂರಿನಲ್ಲಿ 950 ಸೈಬರ್ ವಂಚನೆಯ ಪ್ರಕರಣಗಳು ದಾಖಲಾಗಿವೆ. ವಂಚನೆಗೆ ಹೊಸ ಮಾರ್ಗಗಳನ್ನ ಕಂಡುಹಿಡಿಯೋ ಸೈಬರ್ ವಂಚಕರು ಇದೀಗ ಗಿಫ್ಟ್ಗಳನ್ನ ಕಳುಹಿಸಿ ನಿಮ್ಮ ಹಣವನ್ನ ಗುಳುಂ ಮಾಡ್ತಿದ್ದಾರೆ. ಸೈಬರ್ ವಂಚನೆ ಕಂಟ್ರೋಲ್ಗೆ ಬೆಂಗಳೂರಿನಲ್ಲಿ 8 ಠಾಣೆಗಳಿವೆ. ಸೈಬರ್ ಪೊಲೀಸರು ಎಷ್ಟೇ ಜಾಗೃತಿ ವಹಿಸಿದ್ರೂ ಕೂಡ ಜನ ಮಾತ್ರ ಎಚ್ಚೆತ್ತುಕೊಳ್ತಿಲ್ಲ. ಗಿಫ್ಟ್ ಕಳಿಸಿ ಹಣ ಮಂಗಮಾಯ. ಸೈಬರ್ ಕ್ರಿಮಿಗಳ ಮತ್ತೊಂದು ಖತರ್ನಾಕ್ ಪ್ಲಾನ್ ಬಟಾಬಯಲಾಗಿದೆ. ವೈಟ್ ಫೀಲ್ಡ್ನ ಟೆಕ್ಕಿಯೊಬ್ಬರ ಕಾಸಿಗೆ ಕಣ್ಣು ಹಾಕಿದ್ದ ಸೈಬರ್ ಚೋರರು ಟೆಕ್ಕಿಯ ಅಕೌಂಟ್ನಲ್ಲಿದ್ದ ಬ್ಯಾಂಕ್ ಹೆಸರಿನಲ್ಲಿ ಮೊಬೈಲ್ ಒಂದನ್ನ ಪಾರ್ಸಲ್ ಮಾಡಿದ್ದಾರೆ. ಸಿಬಿಲ್ ಸ್ಕೋರ್ ಚೆನ್ನಾಗಿರುವ ಅಕೌಂಟ್ ಹೋಲ್ಡರ್ಗಳ ಲಕ್ಕಿ ಡ್ರಾನಲ್ಲಿ ನಿಮ್ಮ ಹೆಸರು ಸೆಲೆಕ್ಟ್ ಆಗಿದೆ ಅಂತ ಲೆಟರ್ ಕೂಡ ಬರೆದಿದ್ದಾರೆ. ಇದನ್ನ ಕಂಡು ಸಂತೋಷಗೊಂಡ ಆ ಟೆಕ್ಕಿ ಮೊಬೈಲ್ಗೆ ಸಿಮ್ ಹಾಕಿ ಇಮೇಲ್ ಐಡಿ, ಬ್ಯಾಂಕ್ ಡೀಟೇಲ್ಸ್, OTP ಸೇರಿದಂತೆ ಪರ್ಸನಲ್ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಇದಾದ ಕೆಲ ಹೊತ್ತಲ್ಲೇ ಅಕೌಂಟ್ನಲ್ಲಿದ್ದ 2 ಕೋಟಿ ರೂಪಾಯಿ ಮಂಗಮಾಯವಾಗಿದೆ. ಡಿಜಿಟಲ್ ಅರೆಸ್ಟ್ ಹೆಸರಲ್ಲಿ 11 ಕೋಟಿ ಪಂಗನಾಮ. ಕಳೆದ ಡಿಸೆಂಬರ್ನಲ್ಲಿ ಟೆಕ್ಕಿ ವಿಜಯ್ ಕುಮಾರ್ಗೆ ಡಿಜಿಟಲ್ ಅರೆಸ್ಟ್ ಸೋಗಿನಲ್ಲಿ 11 ಕೋಟಿ ಹಣ ಎಗರಿಸಿದ್ರು. ವಂಚಕರ ಬೆದರಿಕೆಗೆ ಹೆದರಿದ್ದ ಟೆಕ್ಕಿ 2 ಲಕ್ಷ ಹಣವನ್ನ ವರ್ಗಾವಣೆ ಮಾಡಿದ್ರು. ಬಳಿಕ ಕಂಪನಿಯಲ್ಲಿ ಶೇರ್ ವಿಚಾರ ತಿಳಿದು ಡಿಜಿಟಲ್ ಅರೆಸ್ಟ್ ಮಾಡಿ 11 ಕೋಟಿ ಹಣವನ್ನ ಲೂಟಿ ಮಾಡಿದ್ದಾರೆ. ಇದೀಗ ಆ ಖದೀಮರು ಲಾಕ್ ಆಗಿದ್ದಾರೆ. ಸೈಬರ್ ವಂಚಕರು ದಿನಕ್ಕೊಂದು ರೀತಿಯಲ್ಲಿ ಜನರ ಬಳಿ ಹಣ ಪೀಕಲು ಗಾಳ ಹಾಕ್ತಿದ್ದಾರೆ. ಸೌಜನ್ಯ, ವಿಜಯ ಟೈಮ್ಸ್, ಬೆಂಗಳೂರು.